ತಮ್ನಲ್ಲಿ ನೋಡಿನೋ ಅಥವಾ ಹೊರಗಡೆ ಆಗ್ತಿರೋ ಕಾಂಟ್ರವರ್ಸಿಯಿಂದನೋ ನೀವೇನಾದ್ರೂ ಈ ವಿಡಿಯೋದಲ್ಲಿ ಏನ್ ನೆಗೆಟಿವ್ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ತಪ್ಪು. ನಾನು ಈ ವಿಡಿಯೋದಲ್ಲಿ ಲವ್ ಮಾಕ್ಟೇಲ್ ಸಿನಿಮಾದಿಂದ ನನಗೆ ಕೆಲವೊಂದು ವಿಷಯಗಳು ಅರ್ಥ ಆಗಿದೆ. ಸೊ ಪ್ಲೀಸ್ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಯ್ ಹಲೋ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋದೆ, ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗ್ಬೋದು, ಅದೊಂದು ಮಾಡ್ಬಿಡಿ. ಫಸ್ಟ್ ಪಾಯಿಂಟ್, ಆಡಿಯನ್ಸ್ ಟ್ರಸ್ಟ್. ಒಂದು ಸಿನಿಮಾ ವರ್ಕ್ ಆಗಬೇಕು ಅಂದ್ರೆ ಅದು ಆಡಿಯನ್ಸ್ಗೆ ಇಷ್ಟ ಆಗಬೇಕು ಅನ್ನೋದು ಯೂನಿವರ್ಸಲ್ ಟ್ರೂತ್. ಬಟ್ ಈಗಿನ ಟೈಮ್ನಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗಬೇಕು ಅನ್ನೋ ಕ್ವಶನ್ಗಿಂತ ಆಡಿಯನ್ಸ್ಗೆ ರೀಚ್ ಆಯ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಈ ಸಿನಿಮಾ ಆಲ್ರೆಡಿ ಗೆದ್ದಿದೆ. ಅಂದ್ರೆ ಯಾವಾಗ ಇವರ ಲವ್ ಮಾಕ್ಟೇಲ್ ಒಂದು ಸಿನಿಮಾ ಆಡಿಯನ್ಸ್ಗೆ ರೀಚ್ ಆಯ್ತೋ, ಸಿನಿಮಾ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಸೊ ಟ್ರಸ್ಟ್ ಬಿಲ್ಡ್ ಆಯ್ತು. ಆಗ ಇವರು ಹಾಕಿರೋ ಎಫರ್ಟು ಈಗಲೂ ಇವರಿಗೆ ಹೆಲ್ಪ್ ಆಗ್ತಿದೆ. ನನ್ನ ಪಾಯಿಂಟ್ ಏನಂದ್ರೆ, ಫಸ್ಟ್ ಟೈಮ್ ಯಾರೇ ಆಗಲಿ ರೀಚ್ ಆಗೋದು ಕಷ್ಟ. ಅದು ಆಗಿ ಆಡಿಯನ್ಸ್ಗೆ ಇಷ್ಟ ಆದರೆ ಯಾವ ಥರ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಲವ್ ಮಾಕ್ಟೇಲ್ ಸಿನಿಮಾನೇ ಎಕ್ಸಾಂಪಲ್. ನನ್ನ ಪ್ರಕಾರ ಕನ್ನಡ ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಮತ್ತು ಅವರಿಗೆ ಇಷ್ಟ ಆಯಿತು ಅಂದರೆ ಅವರಿಂದ ಬರೋ ನೆಕ್ಸ್ಟ್ ಸಿನಿಮಾಗೆ ವೆಯ್ಟ್ ಮಾಡ್ತಾರೆ. ಬಟ್ ಮೇಕರ್ಸ್ ಆದವರು ಅದನ್ನು ಉಳಿಸ್ಕೋಬೇಕು. ಅದು ಈ ಸಿನಿಮಾದಿಂದ ಆಗಿದೆ. ಪರ್ಸ್ನಲಿ ನನಗೆ 3 ಕೆಲವೊಂದು ವಿಚಾರಗಳು ಬೆಟರ್ ಆಗ್ಬೋದು ಅಂತ ಅನಿಸಿದೆ. ಬಟ್ ಆಡಿಯನ್ಸ್ಗೆ ವರ್ಕ್ ಆಗಿದೆ, ಬುಕ್ಕಿಂಗ್ಸ್ ಆಗ್ತಾ ಇದೆ, ಫ್ಯಾಮಿಲೀಸ್ ನೋಡ್ತಾ ಇದ್ದಾರೆ, ಕನ್ನಡದ 2026 ಫಸ್ಟ್ ಹಿಟ್ ಅಂತಿದ್ದಾರೆ. ಇದೆಲ್ಲ ಆಗಿದ್ದು ಲವ್ ಮಾಕ್ಟೇಲ್ 1 ಸಿನಿಮಾದಿಂದ. ಹಂಗಂತ 2, 3ಗೆ ಎಫರ್ಟ್ ಹಾಕಿಲ್ಲ ಅಂತ ನಾನು ಹೇಳ್ತಿಲ್ಲ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೆಕೆಂಡ್ ಪಾಯಿಂಟ್, ಲವ್ ಮಾಕ್ಟೇಲ್ 2 ಮತ್ತೆ 3 ಏನಿದೆ ಎಲ್ಲ ತರಹದ ಆಡಿಯನ್ಸ್ಗೂ ವರ್ಕ್ ಆಗಲ್ಲ. ಈ ಕ್ಲಾರಿಟಿ ಇವ್ರಿಗಿದೆ. ಒಂದು ಸಿಂಪಲ್ ಎಕ್ಸಾಂಪಲ್, ಸಿನಿಮಾ ಅನ್ನೋದು ಬಿಸ್ನೆಸ್. ಅಲ್ಟಿಮೇಟ್ಲಿ ಅಲ್ಲಿ ನಂಬರ್ಸ್ ಚೆನ್ನಾಗಿದ್ರೆ ವರ್ಕ್ ಆದಂಗೆ ಲೆಕ್ಕ. ಒಂದು ಸಿನಿಮಾ ಮಾಡಿ ಅಂದ್ರೆ, ಈಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಸೈನ್ಸ್ ಫಿಕ್ಷನ್ ಸಿನಿಮಾ ಮಾಡಿ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ತರ ರಿಯಾಲಿಟಿ ಶೋಸ್ಗೆ ಹೋಗಿ ಪ್ರಮೋಟ್ ಮಾಡಬಾರ್ದು. ಈಗ ಲವ್ ಮಾಕ್ಟೇಲ್ 1ಇಂದ ಇವರಿಗೆ ಜೆನ್ಯೂನ್ ಆಡಿಯನ್ಸ್ ಬಿಲ್ಡ್ ಆಗಿದ್ದಾರೆ. ಅಟ್ಲೀಸ್ಟ್ ಆ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಮೂವಿ ಮಾಡಿ ಅವರದ್ದೇ ಆದ ರೆಕಗ್ನಿಷನ್ ಮತ್ತೆ ಮಾರ್ಕೆಟ್ನ ಡೆವಲಪ್ ಮಾಡ್ಕೊಂಡ್ರು ಅಂತ ಅನಿಸ್ತು ನನಗೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಆಡಿಯನ್ಸ್ ಯಾರು, ನಾನು ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ ಅನ್ನೋ ಕ್ಲಾರಿಟಿ ಮತ್ತೆ ಕನ್ವಿಕ್ಷನ್ ಇರಬೇಕು. ಥರ್ಡ್ ಪಾಯಿಂಟ್, ಲವ್ ಮಾಕ್ಟೇಲ್ 1 ಆಯಿತು, 2 ಆಯಿತು, 3 ಆಯಿತು. ನೆಕ್ಸ್ಟ್ ಇವರ ಡೈರೆಕ್ಷನಲ್ಲಿ ಲವ್ ಮಾಕ್ಟೇಲ್ ಹೆಸರು ಬಿಟ್ಟು ಬೇರೊಂದು ಸಿನಿಮಾ ಮಾಡಿ ಅದು ಹಿಟ್ ಆದ್ರೆ ಡೆಫಿನೆಟ್ಲಿ ತುಂಬಾ ಖುಷಿ ಪಡೋ ವಿಚಾರ ಅದು. ಫೋರ್ತ್ ಪಾಯಿಂಟ್, ದುರಂಧರ್ ಕ್ಲಾಶ್. ಈ ಸಿನಿಮಾದ ಆಡಿಯನ್ಸೇ ಬೇರೆ. ಅಂದ್ರೆ ಇವರು ದುರಂಧರ್ ಆಪೋಸಿಟ್ ಬರ್ತಾ ಇದಾರೆ ಅಂದಾಗ್ಲೇ ಅನ್ಕೊಂಡೆ ಯಾವ ತರನೂ ತೊಂದರೆ ಆಗಲ್ಲ ಅಂತ. ಅದು ಹಾಗೆ ಆಯ್ತು. ಸಂಡೇ ನೈಟ್ ಶೋಸ್ ಕೂಡ ರೆಡ್ ತೋರಿಸ್ತಾ ಇತ್ತು. ಅದೇ ಹೇಳಿದ್ನಲ್ಲ, ಆಡಿಯನ್ಸ್ಗೆ ಟ್ರಸ್ಟ್ ಬಿಲ್ಡ್ ಮಾಡಿದ್ರೆ ಅವರು ಕೂಡ ಬಂದು ಸಿನಿಮಾನ ನೋಡ್ತಾರೆ. ಅಫ್ಕೋರ್ಸ್ ಇವೆಲ್ಲ ಆಗ್ಬೇಕು ಅಂದ್ರೆ ಎಫರ್ಟ್ ತುಂಬಾನೇ ಬೇಕಾಗತ್ತೆ. ಬಟ್ ಸ್ಟಿಲ್ ಎಫರ್ಟ್ಗಿಂತ ಕಂಟೆಂಟ್ ಚೆನ್ನಾಗಿರ್ಲೇಬೇಕು. ಆಡಿಯನ್ಸ್ಗೆ ಎಫರ್ಟ್ಗಿಂತ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ಸ್ಟ್ರೆಂತ್ ಆಫ್ ಫ್ಯಾಮಿಲಿ ಆಡಿಯನ್ಸ್. ಕನ್ನಡದಲ್ಲಿ ಸಿನಿಮಾ ವರ್ಕ್ ಆಗಬೇಕು ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಬೇಕು. ಅದು ತುಂಬಾ ಸಲ ಪ್ರೂವ್ ಆಗಿದೆ, ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಮೇಕರ್ಸ್ ಮಾಡೋ ಸಿನಿಮಾ ಎಲ್ಲಾರ್ಗೂ ವರ್ಕ್ ಆಗ್ಬೇಕಂತಿಲ್ಲ. ಅಟ್ಲೀಸ್ಟ್ ಆ ಸ್ಪೆಸಿಫಿಕ್ ಆಡಿಯನ್ಸ್ಗೆ ಆದ್ರೂ ವರ್ಕ್ ಆಗಬೇಕು. ಅದು ಈ ಸಿನಿಮಾದಿಂದ ಆಗಿದೆ. ಹೇಳಿರೋ ಎಲ್ಲಾ ವಿಚಾರ ಈ ವಿಡಿಯೋ ಮಾಡಿದಷ್ಟು ಈಸಿ ಇರಲ್ಲ, ಅರ್ಥ ಆಗತ್ತೆ ನನಗೆ. ಬಟ್ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ಬರೀ ಒಂದು ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗಿದ್ದಕ್ಕೆ ಅದರ ಸೀಕ್ವೆಲ್ಸ್ಗೆ ಇಷ್ಟು ಸಪೋರ್ಟ್ ಸಿಗ್ತಿದೆ ಅಂದರೆ, ಎಷ್ಟು ಸಲ ಮೇಕರ್ಸು ಬ್ಯಾಡ್ ಫಿಲ್ಮ್ ಕೊಟ್ಟು ಅದನ್ನು ರಿಪೀಟ್ ಮಾಡಿ ಮಾಡಿ ಒಂದ್ಸಲ ಒಳ್ಳೆ ಸಿನಿಮಾ ಮಾಡಿ ಆಗ ಜನ ಬರಲಿಲ್ಲ ಅಂತ ಆಡಿಯನ್ಸ್ಗೆ ಬ್ಲೇಮ್ ಮಾಡಬಾರ್ದು ಅಂತ ಅನಿಸುತ್ತೆ. ಮತ್ತು ಫಸ್ಟ್ ಒಂದ್ಸಲ ಆಡಿಯನ್ಸ್ಗೆ ರೀಚ್ ಆಗೋದು ತುಂಬಾ ಕಷ್ಟ. ಅದು ಆದರೆ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ ಆಗಿ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.